ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದೇನಿದು ಹೀಗಿದೆ ಅಂತ ಇದ್ದೀರಾ? ನಾನಿವತ್ತು ಮನೇಲಿ ಮಕ್ಕಳು ಗಲಾಟೆ ಮಾಡ್ತಾ ಇದ್ದಿದ್ದಕ್ಕೆ ಕೇಕ್ ಮಾಡ್ತಾಯಿದ್ದೀನಿ. ಹೇಗೆ ಕೇಕ್ ಮಾಡೋದು ನೋಡೋಣ ಬನ್ನಿ. ನಾನು ಇದಕ್ಕೆ ಎಗ್ ಹಾಕಿಲ್ಲ, ಎಂಥದ್ದು ಇಲ್ಲ. ಈಗ ನೋಡಿ, ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ, ಅಂದರೆ ಅದ್ರ ಮೇಲೆ ಟ್ರೇ ಇಡೋಕ್ಕಾಗೋಷ್ಟು ಮಾತ್ರ ಇಟ್ಕೊಂಡಿದ್ದೀನಿ. ಗ್ಯಾಸ್ಕೆಟ್ ಹಾಕಿಲ್ಲ ಮತ್ತು ವಿಜಿಲ್ ಹಾಕಿಲ್ಲ. 3/4 ಲೋಟ ಹಾಲು ಹಾಕ್ಕೊಂಡಿದ್ದೀನಿ, ಅರ್ಧ ಲೋಟ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು ವಿನೆಗರ್, 3/4 ಲೋಟ ಅಷ್ಟು ಸಕ್ಕರೆ ಹಾಕ್ಕೊಂಡು ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ನಾನೆಲ್ಲ ಕಪ್ ಅಳತೆಯಲ್ಲಿ ತೊಗೊಳ್ತಾ ಇದ್ದೀನಿ. ನೀವು ನಿಮ್ಗೆ ಯಾವ ಅಳತೆ ಬೇಕಾದರೆ ಅಳತೆ ತೊಗೊಳ್ಳಿ. ನೋಡಿ, ಅದೇ ಅಳತೆಯಲ್ಲಿ 1.5 ಕಪ್ಪಷ್ಟು ಮೈದಾ ಹಿಟ್ಟು ಮತ್ತು ಅರ್ಧ ಕಪ್ಪಷ್ಟು ಕೊಕೋ ಪೌಡರ್, ಅರ್ಧ ಸ್ಪೂನು ಬೇಕಿಂಗ್ ಪೌಡರ್, 1/4 ಸ್ಪೂನು ಬೇಕಿಂಗ್ ಸೋಡಾ, 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಎಲ್ಲ ಸ್ಯೂವ್ ಮಾಡ್ಕೊಳ್ಳೋಣ, ಅಂದರೆ ಚೆನ್ನಾಗಿ ಜರಡಿ ಇಟ್ಕೊಳ್ಳೋಣ. ನೋಡಿ, ಇದನ್ನು ಹೀಗೆ ಮಿಕ್ಸ್ ಮಾಡ್ಕೋಬೇಕು. ಕಟ್ ಆ್ಯಂಡ್ ಫೋಲ್ಡ್ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಸಿಂಪಲ್ಲಾಗಿ ಎಗ್ ಹಾಕ್ತೀರಾ ಏನು ಹಾಕ್ತೀರಾ ಮನೆಯಲ್ಲೇ ಅರ್ಜೆಂಟಾಗಿ ಮಕ್ಕಳು ಕೇಕ್ ಬೇಕು ಅಂತಂದಾಗ ಮಾಡ್ಕೋಬೋದು. ಕಕೋ ಪೌಡ್ರ್ ಹಾಕ್ಬಿಟ್ಟು ನಾನು ಚಾಕೊಲೇಟ್ ಕೇಕ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಕಟ್ ಆ್ಯಂಡ್ ಫೋಲ್ಡ್ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಮಾಡ್ತಾಯಿರೋ ಈ ಕೇಕ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡಿ, ಕೊನೆಯಲ್ಲಿ ಚೆನ್ನಾಗಿ ಹೀಗೆ ಬೀಟ್ ಮಾಡ್ಕೋಬೇಕು. ಚೆನ್ನಾಗಿ ಬೀಟ್ ಮಾಡಿಕೊಂಡ್ರೆ ಅದು ನಾವು ಕಲಿಸ್ತಾ ಇರೋ ಹಿಟ್ಟೆಲ್ಲನೂ ಸಾಫ್ಟಾಗಿ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಲೇಯರ್ ಆಗಿ ಬರಬೇಕು. ಇದನ್ನೆಲ್ಲ ನಾವಿವಾಗ ಕೇಕ್ ಟಿನ್ಗೆ ಹಾಕ್ಕೋಬೇಕು. ಕೇಕ್ ಟಿನ್ಗೆ ಆಯಿಲ್ ಗ್ರೀಸ್ ಮಾಡಿಕೊಂಡು ಮತ್ತು ಅದ್ರ ಮೇಲೆ ಒಂದು ಸ್ವಲ್ಪ ಡಸ್ಟ್ ಮಾಡ್ಕೊಳ್ಳೋಣ. ಮೈದಾ ಹಿಟ್ಟನ್ನ ಡಸ್ಟ್ ಮಾಡಿಕೊಂಡು ನಾವು ಮಿಕ್ಸ್ ಮಾಡಿರೋ ಕೇಕ್ ಬ್ಯಾಟ್ರನ್ನೆಲ್ಲನೂ ಈ ಥರ ಹಾಕ್ಕೊಂಡು ಅದನ್ನು ಸೆಟ್ ಮಾಡ್ಕೋಬೇಕು. ಈ ಥರ ಟಪ್ ಅಂತ ಹೊಡೆದ್ರೆ ಸೆಟ್ ಆಗುತ್ತೆ. ಅದನ್ನು ಕುಕ್ಕರಲ್ಲಿ ಹಾಕ್ಕೊಂಡು ಅರ್ಧ ಗಂಟೆ ಸಿಮ್ಮಲ್ಲೇ ಬೇಯಿಸ್ಕೋಬೇಕು. ಜಾಸ್ತಿ ಉರಿ ಇಡೋಕ್ಕೆ ಹೋಗಬಾರ್ದು. ಗ್ಯಾಸ್ಕೆಟು ಹಾಕಬಾರ್ದು ಮತ್ತು ವಿಜಿಲು ಹಾಕಬಾರ್ದು. ನೋಡಿ, ಈಗ ಬೆಂದಿದೆಯಾ ಅಂತ ಚೆಕ್ ಮಾಡೋಣ. ಈಗ ಇದಕ್ಕೆ ಚಾಕುಗೆ ಅಂಟ್ಕೊಳ್ದಿರ ಬಂದರೆ, ಚಾಕು ಅಥವಾ ಕಡ್ಡಿ ಏನಾದರೂ ತೊಗೊಂಡಾಗ ಅಂಟ್ಕೊಳ್ದಿರ ಬಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. 30 ನಿಮಿಷದಿಂದ 40 ನಿಮಿಷವರೆಗೂ ಬೇಯಿಸ್ಕೊಳ್ಳಿ. ಚೆಕ್ ಮಾಡಿ, ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತಲ್ವ. ಈಗ ಇದು ಬೆಂದಿದೆ. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡಿ, ಇದನ್ನೇ ಟಪ ಅಂತ ಹೊಡೆದ್ರೆ ಅದು ಎಲ್ಲನೂ ಕೆಳಗೆ ಬೀಳುತ್ತೆ ನೀಟಾಗಿ. ನೋಡಿ, ಆಯಿತು. ನಾನು ಡಸ್ಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಮೈದಾ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಅದ್ರ ಮೇಲೆ ಬೇಕಾದರೆ ನಾವು ಗೊತ್ತಾಗ್ದಿದ್ದಂಗೆ ಒಂದು ಸ್ವಲ್ಪ ತುಪ್ಪನ ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಮಕ್ಕಳಿಗೆ ಮತ್ತು ಇಷ್ಟ ಆಗಬೇಕಲ್ವಾ. ಇದು ತುಂಬ ಇಷ್ಟ ಆಗುತ್ತೆ. ನೋಡಿ, ಚಾಕೊಲೇಟ್ ಕೇಕು ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ. ನಾನು ಮಾಡಿರೋ ಈ ಕೇಕ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೀವು ಈ ಥರ ಕೇಕ್ ಮಾಡಿ ಮನೆಯಲ್ಲಿ ಕೇಕ್ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.